ಲವ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ನಾಯಕ ಒಂದು ಕಡೆ ಆದರೆ ನಾಯಕಿಯರ ಪಟ್ಟಿ ಕೂಡ ಸಾಕಷ್ಟಿದೆ. ಸದ್ಯಕ್ಕೆ ಚಿತ್ರದ ನಾಯಕ ಮುಕುಂದ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಲವ್ ಸೀಸನ್ ಹೆಸರೇ ಹೇಳುವ ಹಾಗೆ ಇದೊಂದು ಕಂಪ್ಲೀಟ್ ಲವ್ ಸ್ಟೋರಿ. ಈ ಸಿನಿಮಾಕ್ಕೆ ನೀವು ಗ್ರೀನ್ ಸಿಗ್ನಲ್ ಹೆಂಗೆ ಕೊಟ್ರಿ? ಮೊದಲಿಗೆ ಇದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ ಮ್ಯಾಮ್, ಇದು ಲವ್ ಸ್ಟೋರಿ ಜೊತೆಗೆ ಹೈ ಮಾರಲ್ ವ್ಯಾಲ್ಯೂಸ್ನ ಬ್ಲೆಂಡ್ ಮಾಡಿ ಒಂದು ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಇದು ಕಂಟೆಂಟ್ ನನಗೆ ತುಂಬ ಹತ್ರ ಆದಂಥ, ಸುಮಾರು ಒಂದು 25-30 ಸ್ಟೋರೀಸ್ ಕೇಳಿದ್ದೆ ಇದಕ್ಕೂ ಮುಂಚೆ. ಸೊ ಇದು ನನಗೆ ಕನೆಕ್ಟ್ ಆದಷ್ಟು ಯಾವುದೂ ಆಗಲಿಲ್ಲ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಈ ಥರ ಸಿನಿಮಾ ಮಾಡಬೇಕು, ಈ ಥರ ಸಿನಿಮಾ ಮಾಡಬೇಕು, ಅಂದರೆ ಇದರಿಂದ ನಾನು ಇಂಟ್ರೊಡ್ಯೂಸ್ ಆಗಬೇಕು ಅನ್ನೋದಿರುತ್ತೆ. ಸೊ ಈ ಸಿನಿಮಾ ನನಗೆ ಆ ಥರದ್ದು, ಅಂದರೆ ಈ ಥರ ಪಾತ್ರಗಳು ಮಾಡಿದಾಗ ನನ್ನ ಜನಕ್ಕೆ, ಆಡಿಯನ್ಸ್ಗೆ ಮತ್ತು ನನಗೆ ಒಂದು ಬ್ರಿಡ್ಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಿಮ್ಮ ಪಾತ್ರದ ಹೆಸರೇನು? ಏನು ಲೀಡ್ ಮಾಡ್ತೀರಾ ಸಿನಿಮಾದುದ್ದಕ್ಕೂ? ನನ್ನ ಪಾತ್ರದ ಹೆಸರು ರಾಮ್ ಅಂತ. ಈ ಸಿನಿಮಾದ ಏನು ಲೀಡ್ ಅಂದರೆ ಮ್ಯಾಮ್, ಈಗ ರಿಯಾಲಿಟಿಗೆ ಅಪ್ರೋಚ್ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಅಂದರೆ ರಿಯಲ್ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಬರುವಂಥ ಸಿಚುವೇಶನ್ಸ್ ಇರುತ್ತೆ, ಮತ್ತು ಎಲ್ಲರೂ ಈ ಫೀಲ್ ಆಗುವಂಥ ಸಿನಿಮಾ. ಅಂದರೆ ಈ ಪಾತ್ರ ಹೆಂಗಿರುತ್ತೆ ಅಂದರೆ, ಇದು ನನ್ನ ಲೈಫಲ್ಲಿ ಹಿಂಗಾಗಿತ್ತು, ಅಥವಾ ನನ್ನ ಫ್ರೆಂಡ್ ಲೈಫಲ್ಲಿ ಹಿಂಗಾಗಿತ್ತು, ಇಲ್ಲ ನಮ್ಗೆ ಗೊತ್ತಿರೋರ ಲೈಫಲ್ಲಿ ಹಿಂಗಾಗಿತ್ತು. ಸೊ ಈ ಥರ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಸೊ ರಾಮ್ ಏನೋ ಒಂದು ಮಾಡೋಕ್ಕೆ ಹೋಗಬೇಕಾದ್ರೆ ಅದರಲ್ಲಿ ಬರುವಂಥ ತಿರುವುಗಳೇ ಈ ಸಿನಿಮಾದ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ, ಸೊ ಆ ತಿರುವುಗಳು ನಿಮ್ಮ ಲೈಫನ್ನು ಎಷ್ಟು ಚೇಂಜ್ ಮಾಡುತ್ತೆ ಅಂತ? ರಾಮ್ ಆಗಿ ತುಂಬಾ ಚೇಂಜ್ ಮಾಡುತ್ತೆ ಮ್ಯಾಮ್. ಅಂದರೆ ಲೈಫಲ್ಲಿ ಎಲ್ಲ ಒಂದೇ ಥರ ಇರಲ್ಲ. ಒಂದು ಹೇಳ್ತಾನೆ, ಬೀಳ್ತಾನೆ, ಕಲಿತಾನೆ, ತಪ್ಪು ಮಾಡ್ತಾನೆ, ಅದರಿಂದ ಕಲಿತಾನೆ. ಇದು ಎಲ್ಲರ ಲೈಫಲ್ಲೂ ಬರುವಂಥ ಪ್ರಾಬ್ಲಮ್ಸ್ ಇದು. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮ್ಯಾಮ್. ಈ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಈ ಒಂದು ಪಾಯಿಂಟ್ಗಾದರೂ ಕನೆಕ್ಟ್ ಮಾಡ್ಕೊಳ್ತಾರೆ. ಒಬ್ಬ ಹೀರೋಗೆ 3 ಹೀರೋಯಿನ್ಗಳು, ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇರ್ತಾರೆ, ಅವಾಗ ನಾವು ಜಡ್ಜ್ ಮಾಡ್ಬೋದು. 3 ಹೀರೋಯಿನ್ಗಳು ಹೆಂಗೆ? ಅದೇ ಆವಾಗಲೇ ಹೇಳ್ದಂಗೆ 3 ಜನ ಹೀರೋಯಿನ್ಸ್ನ ನೋಡಿದ ತಕ್ಷಣ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಂತ ಅಂದ್ಕೊಳ್ತಾರೆ. ಬಟ್ ಇದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ. ಆದರೆ ಹೀರೋಯಿನ್ಸ್ ಮುಖಾಂತರ ಕತೆಗಳನ್ನ ಹೇಳ್ತಿದ್ದೀವಿ, ಒಂದೊಂದು ಹೀರೋಯಿನ್ ಮುಖಾಂತರ ಒಂದೊಂದು ಕತೆ ಹೇಳ್ತಿದ್ದೀವಿ. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಥರನೇ ಅನಿಸ್ಬೋದು ಮ್ಯಾಮ್. ರಾಮ್ ಮನಸ್ಸು ಗೆದ್ದಿರುವಂಥ ಹೀರೋಯಿನ್ ಯಾರಿದ್ರಲ್ಲಿ? ಅದು ಸಿನಿಮಾನೇ ನೋಡಬೇಕು. ಸಿನಿಮಾ ನೋಡಿದ್ರೆ ಆನ್ಸರ್ ಗೊತ್ತಾಗುತ್ತೆ. ಒಬ್ಬರು ಹೀರೋಯಿನ್ ಸೆಲೆಕ್ಟ್ ಮಾಡಲ್ವಾ ನೀವು? ಇಲ್ಲ ಮ್ಯಾಮ್, ಒಬ್ಬರಿಲ್ಲ ಅಂದರೂ ಲವ್ ಸೀಸನ್ಸ್ ಆಗಲ್ಲ. ಜೆನ್ಜಿ ಟ್ರೆಂಡಾ? ಜೆನ್ಜಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಮತ್ತು ಜೆನ್ಜಿ ನೋಡಿ ಏನು ಕಲಿಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದು ತುಂಬ ಇದೆ. ಮತ್ತು ಎಲ್ಲ 15-16 ವರ್ಷದ ಹುಡುಗರಿಂದ 60-70 ವರ್ಷದವರೆಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಸಿನಿಮಾ ಕೇವಲ ಲವ್ ಸ್ಟೋರಿ ಅಲ್ಲ ಅಂದಮೇಲೆ ಒಂದು ಸ್ವಲ್ಪ ಫೈಟ್ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಾ? ಮಾಡಿದ್ದೀರಾ? ಲೈಫಲ್ಲಿ ಫೈಟ್ ಇಲ್ದಿದ್ದೇನೂ ಆಗಲ್ಲ ಮ್ಯಾಮ್. ಲವ್ವಲ್ಲಿ ಫೈಟ್ ಇರುತ್ತೆ, ಮತ್ತು ಪ್ರತಿಯೊಂದು ಸಿಚುವೇಶನ್ಸ್ ನಾವು ಫೇಸ್ ಮಾಡಬೇಕಾದ್ರೆ ಫೈಟ್ ಮಾಡಬೇಕಾಗುತ್ತೆ. ಸೊ ಆ ಥರ ಲೈಫ್ ಸಿಚುವೇಶನ್ಸ್ ಫೈಟ್ ಮಾಡ್ತೀವಿ. ಈ ಸಿನಿಮಾಕ್ಕೆ ಸೆಲೆಕ್ಟ್ ಆಗಿದ್ದು ಹೇಗೆ ನೀವು? ಸೆಲೆಕ್ಟ್ ಅನ್ನೋದಕ್ಕಿಂತ ಡೈರೆಕ್ಟ್ರು ನಾನು ಮುಂಚೆಯಿಂದ 2020-21 ಟೈಮಿಂದನೂ ಟ್ರಾವೆಲ್ ಆಗ್ತಿದ್ವಿ. ಅಂದರೆ ಈ ಲೈನ್ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದನೇ ಪ್ರಾರಂಭ ಆಗಿದ್ದೇ ನಾವು ಸಿನಿಮಾ ಮಾಡಬೇಕು ಅಂತಲೇ ಜೊತೆಯಲ್ಲಿ ಟ್ರಾವೆಲ್ ಆಗಿತ್ತು. ಓಕೆ, ಈಗಾಗಲೇ ಸಾಂಗ್ಸ್ ರಿಲೀಸ್ ಆಗಿದೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ನಿಮ್ಮನ್ನು ನೀವು ನೋಡಿದಾಗ, ಆ ರೀಚ್ ನೋಡಿದಾಗ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಾಂಗ್ ರಿಲೀಸ್ ಆಗಿದೆ, ಅದು ಒಳ್ಳೆ ರೀಚ್ ತಗೊಂಡಿದೆ. ಸೊ ಆ ರೀಚನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ? ಮೊದಲಿಗೆ ವೀರ್ ಸಮತ್ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಎಲ್ಲ ಲಿರಿಸಿಸ್ಟ್ಗಳಿಗೂ ಒಂದೊಂದು ಸಾಂಗ್ ಡಿಫ್ರೆಂಟ್, ಒಂದು ಕತೆ ಹೇಳುತ್ತೆ ಒಂದೊಂದು ಸಾಂಗ್ ಕೂಡ. ಸೊ ಎಲ್ಲ ಖುಷಿ ಆಗುತ್ತೆ ಮ್ಯಾಮ್. ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಸಾಂಗ್ಸ್ ನನಗೆ ಫಸ್ಟ್ ಸಿನಿಮಾಗೆ ಬರುತ್ತೆ ಅಂತ. ಚೆನ್ನಾಗಿ ಏನು ಹೇಳ್ಬೋದು, ನಾನು ತುಂಬಾ ಖುಷಿ ಇದ್ದೀನಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಒಳ್ಳೆ ಸಬ್ಜೆಕ್ಟ್ ಮೂಲಕ ಬರ್ತಾ ಇದ್ದೀರಾ, ಒಳ್ಳೆ ಹಿಟ್ ಸಿಗಲಿ, ಚಿತ್ರರಂಗಕ್ಕೆ ಒಳ್ಳೆ ನಾಯಕ ಸಿಗುವಂತಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ರಾಮ್ ಅನ್ನುವಂಥ ಪಾತ್ರದ ಮೂಲಕ ಲವ್ ಸೀಸನ್ಗೆ ಎಂಟ್ರಿ ಆಗಿರುವಂಥ ಮುಕುಂದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.